ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಅದು ಈಗಾಗಲೇ ನಿಮ್ಗೆ ಥಂಬ್ನೈಲ್ ಹಾಗೂ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಂಟ್ಯಾಕ್ಟ್ಸ್ ಏನಾದ್ರು ಡಿಲೀಟ್ ಆಗಿದೆ ಅಂತ ಹೇಳಿದ್ರೆ, ಸೊ ಅದನ್ನ ನೀವಾದ್ರೆ ಒಂದೇ ಕ್ಲಿಕ್ ನಲ್ಲಿ ರಿಕವರಿ ಆದ್ರೆ ಮಾಡಬಹುದು. ಹೇಗೆ ರಿಕವರಿ ಮಾಡೋದು ಅನ್ನೋದ್ರ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ಜನ ಆದ್ರೆ ಕೇಳ್ತಿದ್ರಿ ನನ್ನನ್ನ ಈ ಒಂದು ಟಾಪಿಕ್ ನ ಮೇಲೆ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಆ ಒಂದು ರೀಸನ್ ಗಾಗಿ ಇನ್ ಕೇಸ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಕಾಂಟ್ಯಾಕ್ಟ್ಸ್ ಏನಾದ್ರು ಡಿಲೀಟ್ ಆಗಿದೆ ಅಂತ ಹೇಳಿದ್ರೆ, ಸೊ ಅದನ್ನ ಹೇಗೆ ರಿಕವರಿ ಮಾಡೋದು ಅನ್ನೋದ್ರ ಬಗ್ಗೆನೇ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವರಿಗೆ ಈ ಒಂದು ವಿಡಿಯೋ ಈ ಕೂಡಲೇ ಯೂಸ್ ಆಗ್ಬೋದು, ಅದೇ ರೀತಿಗೆ ಇನ್ ಕೆಲವರಿಗೆ ಫ್ಯೂಚರ್ ಅಲ್ಲಿ ಯೂಸ್ ಆಗ್ಬೋದು. ಡೆಫಿನೆಟ್ಲಿ ಒಂದು ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿರಿ. ಸೊ 100% ನಿಮ್ಗಾದ್ರೆ ಯೂಸ್ ಆಗುತ್ತೆ. ಸೊ ಯಾವ ರೀತಿಯಾಗಿ ರಿಕವರಿ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರೋ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೈಸ್, ಈಗ ಮೇನ್ ಆಗಿ ಟಾಪಿಕ್ ಗೆ ಬರೋದಾದ್ರೆ, ಇನ್ ಕೇಸ್ ನಮ್ಮ ಒಂದು ಮೊಬೈಲ್ ನಲ್ಲಿ ನಾವೇನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಂಟ್ಯಾಕ್ಟ್ಸ್ ಅನ್ನ ಡಿಲೀಟ್ ಮಾಡಿದೀವಿ ಅಂತ ಹೇಳಿದ್ರೆ, ಸೊ ಅದನ್ನ ಹೇಗೆ ರಿಕವರಿ ಮಾಡೋದು ಅಂತ ಕೇಳ್ತೀರಾ ಅಂದ್ರೆ, ಸೊ ಇದಕ್ಕಾಗಿ ಗೂಗಲ್ ಅನ್ನ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ಲೋಗೋ ಆದ್ರೆ ಇರುತ್ತೆ ಒಂದು ಜಾಗದಲ್ಲಿ, ಗಮನಿಸಬಹುದು ಈ ಒಂದು ಜಾಗದಲ್ಲಿ. ಸೊ ರೀತಿಯಾಗಿ ನಿಮ್ಮ ಒಂದು ಲೋಗೋ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಹೇಳಿ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಗಮನಿಸಬಹುದು ಹೋಮ್, ಪರ್ಸನಲ್ ಇನ್ಫಾರ್ಮೇಶನ್, ಡಾಟಾ ಪ್ರೈವಸಿ ಅಂತ ಹೇಳಿ, ಅದೇ ರೀತಿಯಾಗಿ ಸೆಕ್ಯೂರಿಟಿ ಅಂತ ಹೇಳಿ ಇರುತ್ತೆ. ನಮಗೆ ಮೇನ್ ಆಗಿ ಬೇಕಾಗಿರುವಂತದ್ದು ಪೀಪಲ್ ಅಂಡ್ ಶೇರಿಂಗ್ ಅಂತ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿ. ಇಲ್ಲಾದ್ರೆ ಗಮನಿಸಬಹುದು ಪೀಪಲ್ ಅಂಡ್ ಶೇರಿಂಗ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಹೇಳಿ ಇರುತ್ತೆ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ನಾರ್ಮಲ್ ಕಾಂಟ್ಯಾಕ್ಟ್ಸ್ ಆದ್ರೆ ಒಂದು ಜಾಗದಲ್ಲಿ ಶೋ ಆಗ್ಲಿಕ್ಕೆ ಕಾಣಿಸುತ್ತೆ. ಇನ್ ಕೇಸ್ ನೀವು ಡಿಲೀಟ್ ಮಾಡಿರುವಂತಹ ಕಾಂಟ್ಯಾಕ್ಟ್ಸ್ ಅನ್ನ ನೀವು ರಿಕವರಿ ಮಾಡಬೇಕು ಅಂದ್ರೆ ಇದಕ್ಕಾಗಿ 3 ಡಾಟ್ಸ್ ಅನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಬಿನ್ ಆಪ್ಷನ್ ಆದ್ರೆ ಇರುವಂತದ್ದು, ಅಂದ್ರೆ ಡಸ್ಟ್ ಬಿನ್ ಆಪ್ಷನ್ ಆದ್ರೆ ಇದೆ ನೋಡಬಹುದು. ಸೊ ಅದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿ. ಈ ಒಂದು ಜಾಗದಲ್ಲಿ ನೀವು ಡಿಲೀಟ್ ಮಾಡಿರುವಂತಹ ಎಲ್ಲ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಆದ್ರೆ ಶೋ ಆಗುತ್ತೆ. ಇನ್ ಕೇಸ್ ನೀವೇ ಡಿಲೀಟ್ ಮಾಡಿರಬಹುದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಲೀಟ್ ಆಗಿರಬಹುದು, ಆ ಒಂದು ಕಾಂಟ್ಯಾಕ್ಟ್ಸ್ ಆದ್ರೆ ಒಂದು ಜಾಗದಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದಾದ್ರೆ 30 ದಿನ ಮಾತ್ರ ಇರುತ್ತೆ. 30 ದಿನ ಆದ್ಮೇಲೆ ಅಂದ್ರೆ ಇವತ್ತು ಡಿಲೀಟ್ ಮಾಡಿದ್ರ ಅಂದ್ರೆ, ಸೊ 30 ದಿನವರೆಗೂ ಸಹ ಈ ಒಂದು ಜಾಗದಲ್ಲಿ ಕಾಂಟ್ಯಾಕ್ಟ್ಸ್ ಆದ್ರೆ ಶೋ ಆಗುತ್ತೆ. ಸೊ 30 ದಿನ ಆದ್ಮೇಲೆ ಈ ಒಂದು ಜಾಗದಲ್ಲಿ ಕಾಂಟ್ಯಾಕ್ಟ್ಸ್ ಆದ್ರೆ ಶೋ ಆಗೋದಿಲ್ಲ. ಸೊ ಒಂದು ರೀಸನ್ ಗಾಗಿ ಇನ್ ಕೇಸ್ ನೀವೇನಾದ್ರೂ ಹೀಗೆ ಡಿಲೀಟ್ ಮಾಡಿದ್ರ ಅಂತ ಹೇಳಿದ್ರೆ, ಸೊ ಇಮಿಡಿಯೇಟ್ ಆಗಿ ಈ ಒಂದು ಜಾಗದಲ್ಲಿ ಬಂದು ರಿಕವರಿ ಆದ್ರೆ ಮಾಡ್ಕೊಳ್ಳಿ ಗಾಯ್ಸ್. ಹೀಗೆ ಈ ಒಂದು ಜಾಗದಲ್ಲಿ ಆದ್ರೆ ಯಾವುದೇ ಕಾಂಟ್ಯಾಕ್ಟ್ಸ್ ಅನ್ನ ಡಿಲೀಟ್ ಮಾಡಿಲ್ಲ, ಆ ಒಂದು ರೀಸನ್ ಗಾಗಿ ಇಲ್ಲಾಂದ್ರೆ ಎಂಟಿ ಆದ್ರೆ ಇರುವಂತದ್ದು. ಇನ್ ಕೇಸ್ ನೀವ್ ಯಾವ್ದಾದ್ರು ಕಾಂಟ್ಯಾಕ್ಟ್ ಅನ್ನ ಡಿಲೀಟ್ ಮಾಡಿದ್ರೆ ಅಂದ್ರೆ ಅವರೊಂದು ನೇಮ್, ಅದೇ ರೀತಿಯಾಗಿ ನಂಬರ್ಸ್ ಆದ್ರೆ ಶೋ ಆಗ್ತಿರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಿ ರಿಕವರಿ ಆದ್ರೆ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ಆದ್ರೆ ಒಂದೇ ಕ್ಲಿಕ್ ನಲ್ಲಿ ಡಿಲೀಟ್ ಆದಂತಹ ಕಾಂಟ್ಯಾಕ್ಟ್ಸ್ ಅನ್ನ ರಿಕವರಿ ಮಾಡ್ಕೊಳ್ಬಹುದು. ಸೊ ಅದಾದ್ರೆ ಒಂದು ಚಿಕ್ಕ ವಿಡಿಯೋ ಆಗಿರ್ಬೋದು, ಬಟ್ ಖಂಡಿತ ತುಂಬಾ ಜನರಿಗಾದ್ರೆ ಯೂಸ್ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.